ಏನ್ ಮೇಡಮ್, ತೂಗು ಎಲ್ಲ ತರ ತೂಗ್ತಾ ಇದ್ದೀರಾ? ತಲೆಲೇನೋ ತುಂಬಾ ಗಂಭೀರವಾದ ಚಿಂತನೆಗಳೇ ಕಾಡ್ತಿರೋ ಹಾಗಿದೆ. ನನ್ ಜಾತಕದ ಬಗ್ಗೆ ತುಂಬಾ ಟೆನ್ಷನ್ ಆಗ್ತಿದೆ ಸಿಂಧು. ಟೆನ್ಷನ್? ಜಾತಕ ತಗೊಂಡ್ ಹೋಗಿರೋದು ನಿಮ್ಮಿಬ್ರು ಮದ್ವೆ ಡೇಟ್ ಫಿಕ್ಸ್ ಮಾಡಕ್ಕೆ. ಟೆನ್ಷನ್ ಯಾಕೆ? ನಮ್ ಜಾತಕ ತೋರ್ಸದ್ಮೇಲೆ ಗುರೂಜಿ ಏನಾದ್ರೂ ಇವ್ರಿಬ್ರು ಜಾತಕ ಹೊಂದಲ್ಲ, ಈ ಮದ್ವೆ ಕ್ಯಾನ್ಸಲ್ ಮಾಡ್ಬಿಡಿ ಅಂತ ಹೇಳ್ಬಿಟ್ರೆ ಅಂತ ಭಯ ಆಗ್ತಾ ಇದೆ. ಇದಾ ನಿನ್ ಯೋಚನೆ ಕಾರಣ? ಆದ್ರೂ ಇದ್ರ ಬಗ್ಗೆ ತುಂಬಾ ದೂರಾಲೋಚನೆ ಮಾಡ್ತಿದ್ಯಾ ಅಂತ ಅನ್ನಿಸ್ತಿಲ್ವಾ ಅಕ್ಕ ನಿನ್ಗೆ? ಯಾಕೆ? ಇನ್ನೇನೆ ಅಕ್ಕ, ಈ ವಿಷಯದ ಬಗ್ಗೆ ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡೋ ಅವಶ್ಯಕತೆ ಇದ್ಯಾ? ಅದು ಇಬ್ರು ಮನೆಯವರು ಒಪ್ಪದ್ಮೇಲೆ. ಅದೇ ಕಣೆ, ಎಲ್ಲಾರು ಒಪ್ಕೊಂಡು ಕೊನೆಗ್ ನನ್ ಜಾತಕದ ವಿಷಯದಲ್ಲಿ ತೊಂದ್ರೆ ಆಗ್ಬಿಟ್ರೆ ಅಂತ ಭಯ. ಈ ಸಿಂಧು ನಿನ್ ಪಕ್ಕದಲ್ಲಿ ಇರುವಾಗ ಯಾಕೆ ಭಯ? ನಿನ್ ಪ್ರಾಬ್ಲಮ್ಗೆ ಒಂದೊಳ್ಳೆ ಸೊಲ್ಯೂಷನ್ ಕೊಡ್ತೀನಿ. ಎಲ್ಲಿ ನಿನ್ ಮೊಬೈಲು? ಇಲ್ಲಿದೆ ತಗೋ. ಯಾರಿಗೆ ಕಾಲ್ ಮಾಡ್ತಿದ್ಯಾ? ಹಾಯ್ ಸ್ವೀಟ್ ಹಾರ್ಟ್. ಇಷ್ಟೊತ್ತು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನೀನಿವತ್ ಸಾರಿಲಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಗೊತ್ತಾ? ನಿನ್ನನ್ನೇ ನೋಡ್ತಾ ಇರ್ಬೇಕು ಅನಿಸ್ತಿತ್ತು. ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಮೈ ಡಾರ್ಲಿಂಗ್. ಹೋಲ್ಡ್ ಆನ್, ನಾನ್ ಸಿಂಧು ಮಾತಾಡ್ತಾ ಇರೋದು. ಅಯ್ಯೋ ಸಾರಿ, ನೀನಾ? ನಾನ್ ಭವಾನಿ ಅನ್ಕೊಂಡ್ಬಿಟ್ಟೆ. ಅದ್ ಗೊತ್ತು, ನಿಮ್ ಸ್ವೀಟ್ ಹಾರ್ಟ್ ಅಲ್ವಾ ಫೋನ್ ನಂಬರ್ ಇದು? ಓಕೆ ಬಾವಾ, ಲವ್ವರ್ಸ್ ಅಂದ್ಮೇಲೆ ಎಷ್ಟು ಮಾತಾಡಿಲ್ಲ ಅಂದ್ರೆ ಹೇಗೆ? ಸ್ಪೀಕರ್. ಏಯ್ ತರ್ಲೆ, ನೀನ್ ಯಾಕೆ ಕಾಲ್ ಮಾಡ್ದೆ? ಭವಾನಿ ಕೊಡು. ನಾಚಿಕೆ ಆಯ್ತೇನೋ ಅಲ್ವಾ? ಕನ್ಸಿನ ಲೋಕದಲ್ಲಿ ಹಾಗೆ ತೇಲಾಡ್ತಿದ್ರೇನೋ ಪಾಪ. ಅವ್ನ್ ಯಾಕೆ ಗುಳಿಕೊಳ್ತ? ಕೊಡಿ ಇಲ್ಲಿ. ಒಂದ್ ನಿಮಿಷ ಇರೇ ಅಕ್ಕ. ಬಾವಾ, ವಿಷಯ ಏನು ಅಂದ್ರೆ, ನೀವ್ ಜಾತಕ ತಗೊಂಡ್ ಹೋದಾಗ್ಲಿಂದ ಅಕ್ಕ ತುಂಬಾ ಟೆನ್ಷನ್ ಅಲ್ಲಿದ್ದಾಳೆ. ಟೆನ್ಷನ್ ಯಾಕೆ? ನೀವ್ ಗುರುಜಿ ಹತ್ರ ಜಾತಕ ತೋರ್ಸಿ ಅವ್ರ ನಿಮ್ಮಿಬ್ರು ಜಾತಕ ಹೊಂದಾಣಿಕೆ ಆಗ್ತಿಲ್ಲ ಅಂತ ಹೇಳಿ ಆಮೇಲೆ ನಿಮ್ಮಿಬ್ರು ಮದ್ವೆಗೆ ಒಪ್ತೇ ಇದ್ರೆ ಅಂತ. ಸಿಂಧು, ಆಕ್ಚುಲಿ ನಾನು ಅಮ್ಮನ ಹತ್ರ. ನನ್ ಮಾತಿನ ಮುಗ್ದಿಲ್ಲ ಭಾವಾ. ನನ್ ಅಕ್ಕನ್ ಟೆನ್ಷನ್ ಕಮ್ಮಿ ಆಗ್ಬೇಕು ಅಂದ್ರೆ ನಾನ್ ಹೇಳ್ದಂಗ್ ನೀವ್ ಕೇಳ್ಬೇಕು. ಏನ್ ಮಾಡ್ಬೇಕು? ಚಿಕ್ಕವಳು ಅಂತ ನೆಗ್ಲೆಕ್ಟ್ ಮಾಡ್ಬೇಡಿ. ನಾನು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮಿಬ್ರಿಗೂ ಏನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ, ನಾಳೆ ಬೆಳಿಗ್ಗೆ ನಾನು ಅಕ್ಕನ್ನ ಕರ್ಕೊಂಡು ಸೀದಾ ಬನಶಂಕರಿ ಅಮ್ಮನ್ ದೇವಸ್ಥಾನಕ್ ಬರ್ತೀನಿ. ನೀವು ಡೈರೆಕ್ಟ್ ಆಗಿ ಅಲ್ಲಿಗೆ ಬನ್ನಿ. ಆಮೇಲೆ ಸಿಂಪಲ್ ಆಗಿ ಫಿಲ್ಮಿ ಸ್ಟೈಲ್ ಅಲ್ಲಿ ನಿಮ್ಮಿಬ್ರಿಗೂ ಒಂದ್ ಮದ್ವೆ ಮಾಡಿಸ್ತೀನಿ. ಅಲ್ಲಿಂದ ಡೈರೆಕ್ಟ್ ಆಗಿ ರಿಜಿಸ್ಟರ್ ಆಫೀಸಿಗೆ ಹೋಗಿ ನಿಮ್ ಮದ್ವೆನೂ ರಿಜಿಸ್ಟರ್ ಮಾಡ್ಸೋಣ. ಆಮೇಲೆ ಹೋಟೆಲ್ಗೆ ಹೋಗಿ ಒಂದೊಳ್ಳೆ ಊಟ ಮಾಡೋಣ. ಆಮೇಲೆ ಬೇಕಾದ್ರೆ ನಿಮ್ಮ ಅಮ್ಮ ಜಾತಕನ ಗುರುಗಳ ಹತ್ರ ತೋರಿಸ್ಲಿ. ಏನಂತೀರಾ? ಚೆನ್ನಾಗಿದೆ ನಿನ್ನ ಇಮ್ಯಾಜಿನೇಷನ್. ಆದ್ರೆ ಜಾತಕದ ಬಗ್ಗೆ ನೀವೇನು ಭಯ ಪಡೋದ್ ಬೇಡ. ಯಾಕಂದ್ರೆ ಅಮ್ಮ ಆ ವಿಷಯನ ಸಾಲ್ವ್ ಮಾಡಾಯ್ತು. ಅದೇಗೆ? ಅಮ್ಮ ಹೇಳಿದ್ರು, ಒಂದ್ ವೇಳೆ ನಮ್ಮಿಬ್ರು ಜಾತಕ ಹೊಂದಾಣಿಕೆ ಆಗಿಲ್ಲ ಅಂದ್ರೂ ಪರಿಹಾರ ಮಾಡಿಸ್ಕೊಂಡು ಗುರುಗಳು ಹೇಳಿದ ಡೇಟ್ಗೆ ನಮ್ಮಿಬ್ರು ಮದ್ವೆ ಮಾಡಿಸ್ತಾರಂತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವಿಬ್ರು ಪ್ರೀತಿ ಮಾಡ್ತಾ ಇದ್ದೀರಾ. ಹಾಗ್ ನೋಡಕ್ ಹೋದ್ರೆ ಜಾತಕ ನೋಡೋ ಅವಶ್ಯಕತೆನೇ ಇಲ್ಲ, ಹಾಗೆ ಮದ್ವೆ ಮಾಡ್ಬೋದು ಅಂದ್ರು. ಆದ್ರೆ ಅಜ್ಜಿ ಕೆಲವೊಂದು ಸಂಪ್ರದಾಯಗಳನ್ನ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅದನ್ನ ಬ್ರೇಕ್ ಮಾಡೋಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಭವಾನಿ, ನೀನೇನು ಹೆದರ್ಕೋಬೇಡ, ನಮ್ಮಿಬ್ರು ಮದ್ವೆ ಆಗೇ ಆಗತ್ತೆ. ಬಾವಾ, ಆದ್ರೂ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಬೋದೇನೋ? ಪ್ಲೀಸ್ ಸಿಂಧು, ಬೇಡ. ಮನೆಯವರೆಲ್ಲ ಒಪ್ಕೊಂಡ್ಮೇಲೂ ಅವ್ರ ಇಷ್ಟದ ವಿರುದ್ಧ ನಾವು ಹೋಗ್ಬಾರ್ದಲ್ವಾ? ಹೌದು ಕಣೆ ಸಿಂಧು, ಸುಮ್ನೆ ಏನೇನೋ ಮಾತಾಡ್ಬೇಡ ನೀನು. ಅಯ್ಯೋ, ನಾನೇನ್ ಮಾಡ್ದೆ? ನೀನ್ ತಾನೆ ಜಾತಕ ಸರಿ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ಅಂತ ಭಯ ಪಡ್ತಾ ಇದ್ದಿದ್ದು. ಆಗೇನೋ ಭಯ ಇತ್ತು, ಈಗ ಅಥರ್ವನ್ ಮಾತ್ ಕೇಳಿ ಧೈರ್ಯ ಬಂತು. ಬರೀ ಮೋಸ ನಿಂದು. ಈ ಪ್ರೀತಿಸ್ತವ್ರು ಯಾವಾಗ ಹೇಗೆ ಬದ್ಲಾಗ್ತಾರೆ ಅಂತ ನಿನ್ನ ನೋಡೆ ಕಲಿಬೇಕು. ಹಲೋ ಬಾವಾ, ನಿಮ್ ಭಾವಿ ಪತ್ನಿ ಜೊತೆ ಉಭಯ ಕುಶಲೋಪರಿ ಮಾತಾಡಿ. ನಾನು ಅವ್ರಿಗೆ ಫೋನ್ ಕೊಡ್ತೀನಿ. ಬಾಯ್. ಹೋಗು. ಬೇಜಾರಾಯ್ತಾ? ಹೇಯ್, ನೋ. ಆಮೇಲೆ ನೀವೇ ಹೇಳ್ಬೇಕು. ಏನಾದ್ರೂ ಹೇಳು. ಮುಂಚೆ ಮಾತಾಡ್ತಿದ್ದ ಹಾಗೆ ಈಗ ಮಾತಾಡಕ್ ಆಗ್ತಿಲ್ಲ ಅಥರ್ವಾ? ಗೊತ್ತು ನನಗೆ. ಯಾಕೆ ಹೇಳು? ನಾವಿಬ್ರು ಮದುವೆ ಆಗ್ತಿದೀವಲ್ಲ, ಅದಕ್ಕೆ. ಆವಾಗ ನೀನು ನನ್ನಿಂದ ಇಷ್ಟು ದೂರ ಇರೋದೇ ಬೇಕಾಗಿಲ್ಲ. ಯಾವಾಗ್ಲೂ
ಪಕ್ಕದಲ್ಲೇ. ಹೇ ಭವಾನಿ, ನೀನ್ ಸೀರೆಲಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೆ ಗೊತ್ತಾ? ನಿನ್ನ ನೋಡಿದ ತಕ್ಷಣ ತಾಳಿ ಕಟ್ಟೇ ಬಿಡ್ಬೇಕು ಅನಿಸ್ತು. ಹಾಗೇನಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ನೀನು ನನ್ನ ಪಕ್ಕದಲ್ಲೇ ಕೂತಿರ್ತಿದ್ದೆ. ನಿಮ್ಮಂತ ಮಿಡಲ್ ಕ್ಲಾಸ್ಗಳೇ ಇಷ್ಟು. ಈ ವಸುಂಧರಾ ರಾಜ್ ಬಹದ್ದೂರ್ ಮನ್ಸ್ ಮಾಡಿದ್ರೆ ದೇವ್ರ ಕಿರೀಟದಿಂದ ಪಾದದವರೆಗೂ ಚಿನ್ನದ ಹೂನ ಸುರಿಸ್ತೀನಿ. ಜುಜುಬಿ ನಿನ್ನನ್ ತೊಳ್ಕೊಡೋ ದುಡ್ಡಿಂದ ನಾನ್ ದೇವರಿಗೆ ಹೂವಿನ ಹಾರ ತಗೋಬೇಕಾ? ನಾನು ಮಾಡಿರೋ ಪುಣ್ಯಕ್ಕೆ ಆ ದೇವ್ರು ನನ್ನನ್ನ ಹೀಗಿಟ್ಟಿರೋದು. ಆದ್ರೆ ನೀನು ಅಕ್ಕನ್ ಟೆನ್ಷನ್ಗೂ ಕಾರಣ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ. ವಸುಂಧರಾ ಅವರು ಏನು ಮಾತಾಡದೆ ಇಷ್ಟ ಈಸಿಯಾಗಿ ಅಕ್ಕನ್ ಒಪ್ಕೊಂಡ್ಬಿಟ್ರ. ಅವತ್ತು ದೇವಸ್ಥಾನದಲ್ಲಿ ಅಷ್ಟು ಸಣ್ಣ ವಿಷಯಕ್ಕೆ ಕೂಗಾಡ್ದವ್ರು ಮದ್ವೆ ವಿಷಯನ ಒಪ್ಕೊಂಡ್ಬಿಟ್ರ. ಅಕಸ್ಮಾತು ಈ ಜಾತಕನ ಮುಂದೆ ಇಟ್ಕೊಂಡು ಏನಾದ್ರೂ ಡಬಲ್ ಗೇಮ್ ಮಾಡ್ಬಿಟ್ರೆ? ಏಯ್ ನಿಲ್ಸಿ ಸಾಕು. ತಗೋ. ಇನ್ನಾದ್ರೂ ಮನ್ಸಲ್ಲಿರೋದನ್ನ ಮುಕ್ತವಾಗಿ ಹೊರಗಡೆ ಹೇಳ್ಕೊಳ್ಳೋದಿಕ್ಕೆ ಶಕ್ತಿ ಕೊಡಪ್ಪ ಅಂತ ಆ ದೇವ್ರಲ್ಲಿ ಬೇಡ್ಕೊ. ತಾವಂತೂ ಮನ್ಸಲ್ಲಿ ಏನೂ ಇಟ್ಕೊಳಲ್ಲ. ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಹೇಳಕ್ಕಾಗತ್ತಾ ಟೀಚರ್ ಅಮ್ಮ? ಒಬ್ಳ ಅತಿವೃಷ್ಟಿ, ಇನ್ನೊಬ್ಳ ಅನಾವೃಷ್ಟಿ. ಸರಿಯಾಗಿದ್ದೀರಾ ಇಬ್ರು? ನೀವ್ ರೆಡಿನಾ? ಮೊದ್ಲೇ ವಸುಂಧರಾ ಅವರು ಟೈಮು ಪಂಕ್ಚುಯಾಲಿಟಿ ಇದೆಲ್ಲ ನೋಡ್ತಾರೆ. ಮೊದಲನೇ ಸಲ ಭೇಟಿ ಆಗ್ತಾ ಇದೀವ್ರಿ. ನಾವೇ ಲೇಟಾಗಿ ಹೋದ್ರೆ ಅವ್ರ ನಮ್ ಬಗ್ಗೆ ಏನಂತ ಅನ್ಕೊಳ್ಳೋದಿಲ್ಲ. ನಾಳೆ ದಿನ ಇವಳು ಏನಾದ್ರೂ ಚಿಕ್ಕ ತಪ್ಪು ಮಾಡಿದ್ರು ಇವ್ರ ಮನೇಲಿ ದೊಡ್ಡವ್ರಿಗೆ ಶಿಸ್ತಿಲ್ಲ, ಇವಳು ಹೇಗಿರ್ತಾಳೆ ಅಂತ ಅನ್ಕೊಳ್ಳೋದಿಲ್ವಾ? ಅಮ್ಮ, ಎಲ್ಲಿಂದ ಎಲ್ಲಿಗೆ ಯೋಚನೆ ಮಾಡ್ತಿದ್ಯಾ? ಇನ್ನೂ ಟೈಮ್ ಇದೆ. ಬೇಕಾದ್ರೆ ಅರ್ಧ ಗಂಟೆ ಎಕ್ಸ್ಟ್ರಾ ಪೂಜೆ ಮಾಡೋ, ದೇವ್ರ ಆಶೀರ್ವಾದ ಮಾಡ್ತಾರೆ, ಪರವಾಗಿಲ್ಲ. ಅಯ್ಯೋ, ಮೊದ್ಲು ಆಟೋ ಬುಕ್ ಮಾಡು ಹೋಗೆ. ತಗೊಮ್ಮ. ತಗೋ, ದೇವ್ರ ಮನೇಲಿಡು. ಅಪ್ಪ, ಅವ್ರು ಎಷ್ಟು ಶ್ರೀಮಂತರಾಗಿದ್ರು ಒಂಚೂರು ಗರ್ವ ಇಲ್ಲಪ್ಪ. ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆದ್ರೂ ಹೆಣ್ಣೆತ್ತೋರ್ಗೆ ಇದೊಂಥರ ಪರೀಕ್ಷೆ ಇದ್ದ ಹಾಗೆ. ಎಷ್ಟೇ ತಯಾರಿ ನಡೆಸಿದ್ರು ಮುಖ್ಯವಾದ ಮಾತಾಡೋ ವಿಷಯನ ಗಾಬರಿಯಿಂದ ಮರ್ತೇ ಬಿಡ್ತೀವಿ. ರೀ, ಹೊರಡೋಣವಾ? ಇನ್ನೂ ಆಟೋ ಬುಕ್ ಆಗಿಲ್ಲ. ಅಯ್ಯೋ, ಸ್ವಲ್ಪ ಬೇಗ ಬುಕ್ ಮಾಡೆ. ಅಲ್ಲಿನ್ನೂ ಏನೇನಾಗುತ್ತೋ ಏನೋ ಒಂದು ಗೊತ್ತಿಲ್ಲ.